ಹಲೋ, ವೆಲ್ಕಮ್ ಬ್ಯಾಕ್ ಟು ಜಕರ್ ಅಕಾಡೆಮಿ. ಸೊ ಆದ್ಮೇಲೆ ಇವತ್ತು ನಾವು SSLC ಇಂಟರ್ನಲ್ ಮಾರ್ಕ್ಸ್ ಅನ್ನ ಯಾವ ತರ ಫ್ರೀಜ್ ಮಾಡ್ಬೇಕು ಅಂತ ನೋಡೋರಿದ್ವಿ. ಯಾಕಂದ್ರೆ ಆಲ್ರೆಡಿ ಇವಾಗ ಲಾಸ್ಟ್ ಡೇಟ್ ಬಂದ್ಬಿಟ್ಟಿದೆ. ಅದನ್ನ ಯಾವ ತರ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅನ್ನುವಂಥದ್ದನ್ನ ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಇವಾಗ ನಾವು ಇಂಟರ್ನಲ್ ಮಾರ್ಕ್ಸ್ ಅನ್ನ ಕೊಟ್ಟಿರುವಂತಹ ಡಾಟಾವನ್ನ ಯಾವ ತರ ಫ್ರೀಜ್ ಮಾಡ್ಬೇಕು ಅನ್ನುವಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ಮಕ್ಕಳೇ, ಫಸ್ಟ್ ಆಫ್ ಆಲ್ ನಮ್ಗೆಲ್ಲರಿಗೂ ಗೊತ್ತು, ಲಾಗಿನ್ ಆಗಿ ಓಪನ್ ಆಗ್ತೀವಿ. ತದನಂತರ ನೀವೆಲ್ಲನೂ ಕೂಡ ಲಾಗಿನ್ ಮಾಡಿ ಸೇವ್ ಮಾಡಿರ್ಬೇಕು. ಲಾಗಿನ್ ಮಾಡಿ ಪ್ರತಿಯೊಂದು ವಿದ್ಯಾರ್ಥಿಯ STS ನಂಬರ್ ಅನ್ನು ಹಾಕಿ ಪ್ರತಿಯೊಂದು ವಿದ್ಯಾರ್ಥಿಯ FA1, FA2, FA3 ಹಾಗೂ FA4 ಮಾರ್ಕ್ಸ್ ಗಳನ್ನ ಎಂಟ್ರಿ ಮಾಡಿರ್ಬೇಕು ಆಲ್ರೆಡಿ. ಸೊ ಇಷ್ಟೆಲ್ಲ ಆಗಿದೆ ಅಂತ ನಾನು ಅನ್ಕೊಂತೀನಿ. ಅದಾದ್ಮೇಲೆ ಫ್ರೀಜ್ ಡಾಟಾ ಫ್ರೀಜ್ ಯಾವ ತರ ಮಾಡ್ಬೇಕು ಅನ್ನೋದು ಹಲವಾರು ಜನ ಕೇಳ್ತಾ ಇದ್ರು. ಯಾವ ತರ ಸರ್ ಡಾಟಾ ಫ್ರೀಜ್ ಆಪ್ಷನ್ ತೋರಿಸ್ತಾ ಇಲ್ಲ ಅಂತ. ಸೊ ಅದಕ್ಕಾಗಿ ಇಲ್ಲಿ ಒಂದು ಆಪ್ಷನ್ ಅನ್ನ ಯಾವ ತರ ಕೊಟ್ಟಿದ್ದಾರೆ ಅಂದ್ರೆ, ಇಷ್ಟೆಲ್ಲ ಇನ್ಸ್ಟ್ರಕ್ಷನ್ ಆದ್ಮೇಲೆ ಇದನ್ನೆಲ್ಲ ಐ ಹ್ಯಾವ್ ರೀಡ್ ಆಲ್ ದಿ ಇನ್ಸ್ಟ್ರಕ್ಷನ್ಸ್ ಅಂತ ಆದ್ಮೇಲೆ ಪ್ರೊಸೀಡ್ ಟು ಇಂಟರ್ನಲ್ ಅಸೆಸ್ಮೆಂಟ್ ಅಂತ ಹಾಕ್ತಿವಿ. ಇಲ್ಲಿ STS ನಂಬರ್ ಯಾವ ತರ ಮಾರ್ಕ್ಸ್ ನ ಎಂಟ್ರಿ ಮಾಡ್ತೀವಿ, ಸೇಮ್ ಅದೇ ಪ್ರೊಸೀಜರ್ ಫಾಲೋ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ನನ್ನ ಒಂದು ವಿದ್ಯಾರ್ಥಿಯ STS ನಂಬರ್ ಅನ್ನ ಆಡ್ ಮಾಡ್ತೀನಿ. ತದನಂತರ ಅಟೆಂಡೆನ್ಸ್ ಕೇಳುತ್ತೆ. ಆಲ್ರೆಡಿ ನಿಮ್ಗೆಲ್ಲರೂ ಗೊತ್ತಿರುವಂತೆ ಇದಕ್ಕೆ ಎಸ್ ಅಂದ್ಮೇಲೆ ಇಲ್ಲೆಲ್ಲನೂ ಕೂಡ ಆ ಒಂದು ಸ್ಟೂಡೆಂಟ್ ಡೀಟೇಲ್ಸ್ ಗಳು ಓಪನ್ ಆಗ್ತವೆ. ಸೊ ಇಲ್ಲಿ ಫ್ರೀಜ್ ಆಪ್ಷನ್ ಇಲ್ಲ. ಒಂದು ಸೇವ್ ಅಂತ ಕೊಟ್ಟಿದ್ದಾರೆ ಹಾಗೂ ಒಂದು ಪ್ರಿಂಟ್ ಅಂತ ಕೊಟ್ಟಿದ್ದಾರೆ. ಸೊ ಫ್ರೀಜ್ ಆಪ್ಷನ್ ಇಲ್ಲಿ ಅಂತೂ ಇಲ್ಲ. ಸೊ ಅದಕ್ಕಾಗಿ ಏನ್ ಮಾಡ್ಬೇಕು ಅಂದ್ರೆ, FA1, FA2, FA3 ಹಾಗೂ FA4 ಇಲ್ಲ ಮಾರ್ಕ್ಸ್ ಎಂಟ್ರಿ ಆಗಿದೆ. ಆಟೋಮೆಟಿಕ್ ಆಗಿ ಅದು ಕ್ಯಾಲ್ಕುಲೇಷನ್ ಆಗತ್ತೆ ಸಹಿತ. ಅದಾದ್ಮೇಲೆ ಸೇವ್ ಅಂದ್ಬಿಟ್ಟು ಪ್ರಿಂಟ್ ಕೊಡ್ಬೇಕು. ಏನ್ ಕೊಡ್ಬೇಕು? ಪ್ರಿಂಟ್ ಕೊಡ್ಬೇಕು. ಇದನ್ನ ನೆನಪಿಟ್ಕೊಳ್ಳಿ. ಪ್ರಿಂಟ್ ಕೊಟ್ಟಾದ್ಮೇಲೆ ಆ ಒಂದು ಪ್ರಿಂಟ್ ಔಟ್ ಇಲ್ಲಿ ಡೌನ್ಲೋಡ್ ಆಗತ್ತೆ. ಇಲ್ಲಿ ನೀವು ನೋಡಬಹುದು, ಇಲ್ಲಿ ಡೌನ್ಲೋಡ್ ಆಗಿದೆ. ಈ ಟೈಪ್ ಆಗಿರ್ತಕ್ಕಂಥ ಒಂದು ಪ್ರಿಂಟ್ ಔಟ್ ನಮಗೆ ಏನಾಗುತ್ತೆ, ಡೌನ್ಲೋಡ್ ಆಗತ್ತೆ. ಸೊ ಇದಾದ್ಮೇಲೆ ಡಾಟಾ ಫ್ರೀಜ್ ಮಾಡ್ಬೇಕಲ್ಲ. ಸೊ ಅದಕ್ಕಾಗಿ ಏನ್ ಮಾಡ್ಬೇಕು, ಪ್ರಿಂಟ್ ಔಟ್ ತಕೊಂಡಾದ್ಮೇಲೆ ಇದನ್ನ ಮತ್ತೆ ಮೇಲ್ಗಡೆ STS ನಂಬರ್ ಅಂತ ಏನ್ ಇಂಟರ್ಫೇಸ್ ಇದೆ ಅಲ್ಲಿ ಡಾಟಾವನ್ನ ನಾವು ಕ್ಲಿಯರ್ ಮಾಡ್ಕೋಬೇಕು. ಗೊತ್ತಾಯ್ತಾ? ಕ್ಲಿಯರ್ ಮಾಡ್ಕೋಬೇಕು. ಅದೇ ತರ ಆ ಒಂದು ವಿದ್ಯಾರ್ಥಿಯ ಮತ್ತೆ STS ನಂಬರ್ ಅನ್ನ ಆಡ್ ಮಾಡ್ಬೇಕು. ಈಗಾಗಲೇ ನಾವು ಯಾವ ವಿದ್ಯಾರ್ಥಿಯ ಡಾಟಾವನ್ನ ಪ್ರಿಂಟ್ ಔಟ್ ತಕೊಂಡಿದೀವೋ ಆ ಒಂದು ವಿದ್ಯಾರ್ಥಿಯ ಡಾಟಾ ಫ್ರೀಜ್ ಮಾಡ್ಲಿಕ್ಕೆ ಮತ್ತೆ STS ನಂಬರ್ ಅನ್ನ ಆಡ್ ಮಾಡ್ಬೇಕು. ನಾನು ಆಡ್ ಮಾಡ್ತಾ ಇದ್ದೀನಿ. ಮತ್ತೆ ಎಸ್ ಅಂದ್ಮೇಲೆ ಆ ಒಂದು ವಿದ್ಯಾರ್ಥಿಯ ಡಾಟಾ ಮತ್ತೆ ತೆರೆದುಕೊಳ್ಳುತ್ತೆ. ಇವಾಗ ನೋಡಿ, ಫ್ರೀಜ್ ಅನ್ನುವಂತಹ ಡಾಟಾ ಏನಾಗಿದೆ, ಇಲ್ಲಿ ಓಪನ್ ಆಗಿದೆ. ಒಂದ್ಸಲ ಎಲ್ಲಾನು ಕೂಡ ಕರೆಕ್ಟ್ ಆಗಿದೆ ನೋಡ್ಕೊಳ್ಳಿ. ಯಾಕಂದ್ರೆ ಫ್ರೀಜ್ ಆದ್ಮೇಲೆ ದೇರ್ ಇಸ್ ನೋ ಚಾನ್ಸಸ್ ಟು ಚೇಂಜಸ್. ಸೊ ಹಾಗಾಗಿ ಇಷ್ಟೆಲ್ಲ ಕರೆಕ್ಟ್ ಇದೆ ಆದ್ಮೇಲೆ ಪಾರ್ಟ್ ಬಿನು ಕೂಡ ಹಲವಾರು ಜನರು ಫೋನ್ ಮಾಡಿ ಕೇಳ್ತಾ ಇದ್ರು, ಸರ್ ಪಾರ್ಟ್ ಬಿ ಹಾಕಿಲ್ಲ ಅಂತ ಹೇಳಿ. ಸೊ ಅದಕ್ಕಾಗಿ ಪಾರ್ಟ್ ಬಿ ಗಾಗಿ ಇದೆಲ್ಲವನ್ನ FA1, FA2, FA3 ಹಾಗೂ FA4 ಹಾಕಿರ್ತೀವಿ. ಪಾರ್ಟ್ ಬಿನು ಕೂಡ ಅದನ್ನು ಕೂಡ ಚೆಕ್ಔಟ್ ಅನ್ನ ಮಾಡ್ಕೊಳ್ಳಿ. ಅದಾದ್ಮೇಲೆ ಡಾಟಾವನ್ನ ಏನ್ ಮಾಡ್ಕೊಳ್ಳಿ, ಫ್ರೀಜ್ ಮಾಡ್ಕೊಳ್ಳಿ. ಅವಾಗ ಕೇಳತ್ತೆ, ಯು ಕೆನಾಟ್ ಮಾಡಿಫೈ ದಿ ಮಾರ್ಕ್ಸ್ ಆಫ್ಟರ್ ಫ್ರೀಜಿಂಗ್, ಆರ್ ಯು ಶೂರ್ ಟು ಫ್ರೀಸ್ ದ ಡಾಟಾ ಎನ್ನುವಂಥದ್ದು ಮಾಹಿತಿ ಪಾಪ್ ಅಲ್ಲಿ ಓಪನ್ ಆಗುತ್ತೆ. ಸೊ ಅದಕ್ಕೆ ನೀವು ಓಕೆ ಅಂತ ಕ್ಲಿಕ್ ಮಾಡಿದಾಗ ಒಂದಿಷ್ಟು ಟೈಮ್ ತಗೊಳುತ್ತೆ, ಒಂದಿಷ್ಟು ಸೆಕೆಂಡ್. ಆಮೇಲೆ ಬಂತು ನೋಡಿ ಪಾಪ್ ಮೆಸೇಜ್, ಮಾರ್ಕ್ಸ್ ಡೀಟೇಲ್ಸ್ ಫ್ರೀಜ್ ಸಕ್ಸೆಸ್ಫುಲಿ. ಸೊ ಇಷ್ಟು ಮಾಡಿದ್ರೆ ಫ್ರೀಜ್ ಡಾಟಾ ಆಗುತ್ತೆ. ಇದೆಲ್ಲವನ್ನ ಮಾಡಿದ್ಮೇಲೆ ಓಕೆ ಅಂತ ಕ್ಲಿಕ್ ಮಾಡಿದ್ರೆ ಪ್ರತಿಯೊಂದು ವಿದ್ಯಾರ್ಥಿಗೆ ಇದೇ ಪ್ರೊಸೀಜರ್ ಅನ್ನ ನಾವು ಫಾಲೋ ಅಪ್ ಮಾಡ್ಕೊಳ್ಬೇಕಾಗತ್ತೆ. ಅದೇ ತರ ಇಷ್ಟೆಲ್ಲನೂ ಕೂಡ ಆದ್ಮೇಲೆ ಮತ್ತೆ ಎಲ್ಲರೂ ಕಾನ್ಸಲ್ಟೇಷನ್ ರಿಪೋರ್ಟ್ ಬೇಕಂದ್ರೆ ಇಂಟರ್ನಲ್ ಮಾರ್ಕ್ಸ್ ಎಂಟ್ರಿ SSLC 2025 ಎಕ್ಸಾಮ್ ಗೆ ಹೋದ ತಕ್ಷಣ ಇಲ್ಲಿ ಕಾನ್ಸಲ್ಟೇಷನ್ ರಿಪೋರ್ಟ್ ಅಂತ ಇದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಡೌನ್ಲೋಡ್ ಕಾನ್ಸಲ್ಟೇಷನ್ ರಿಪೋರ್ಟ್ ಅಂತ ಇದೆ. ಸೊ ಅದನ್ನ ಡೌನ್ಲೋಡ್ ಮಾಡಿಕೊಂಡು ರಿಪೋರ್ಟ್ ಈಸ್ ಡೌನ್ಲೋಡಿಂಗ್, ಪ್ಲೀಸ್ ವೇಟ್. ತದನಂತರ ಡೌನ್ಲೋಡ್ ಆಗಿದೆ. ಸೊ ಇಲ್ಲಿ ನಿಮ್ಮ ಇಡೀ ಸ್ಕೂಲ್ ಏನ್ ಡಾಟಾ ಇದೆ ಅದೆಲ್ಲವನ್ನು ಕೂಡ ನಾವು ಕಾನ್ಸಲ್ಟೇಷನ್ ಆಗಿ ಇಲ್ಲಿ ಪಡೆದುಕೊಳ್ಬಹುದು. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಲಾಸ್ಟ್ ಡೇಟ್ ಇರೋದ್ರಿಂದ ಅತಿ ಹೆಚ್ಚಿಗೆ ಇದನ್ನು ಶೇರ್ ಮಾಡಿ. ಹಾಗೂ ಇನ್ನೂವರೆಗೆ ಯಾರು ಡಾಟಾನ ಫ್ರೀಜ್ ಮಾಡಿಲ್ಲ. ಸೊ ಮುಂದಂತ ಅವಕಾಶ ಇನ್ನೂವರೆಗೆ ಯಾವುದೇ ತರನಾಗಿರ್ತಕ್ಕಂಥ ಅವಕಾಶ ಕೊಟ್ಟಿಲ್ಲ. ಸೊ ಇವತ್ತೇ ಲಾಸ್ಟ್ ಡೇಟ್ ಇರೋದ್ರಿಂದ ಈ ಒಂದು ಡಾಟಾವನ್ನ ಹಾಗೂ ಈ ಒಂದು ಮಾಹಿತಿಯನ್ನ ಅತಿ ಹೆಚ್ಚಿಗೆ ಶೇರ್ ಮಾಡ್ಕೊಳ್ಳಿ. ಮತ್ತೆ ನಾವು ಭೇಟಿಯಾಗೋಣ ಇಂಥದ್ದೇ ಒಂದು ವಿಡಿಯೋಗಳಲ್ಲಿ. ಜೈ ಹಿಂದ್.